ನಮಸ್ಕಾರ ವೀಕ್ಷಕರೇ. ಕಾಲಜ್ಞಾನಿಗಳು ಒಂದು ಮಾತನ್ನು ಹೇಳ್ತಾ ಇದ್ರು, ಧರ್ಮ ಯುದ್ಧ ಅನ್ನೋದು ಶುರುವಾಗುತ್ತೆ ಪ್ರಪಂಚದಲ್ಲಿ, ಧರ್ಮಗಳಿಗೋಸ್ಕರ ಒಡೆದಾಡ್ಕೊಂಡು ಜನ ಸಾಯ್ತಾರೆ ಅಂತ. ಅಂಥದ್ದು ಈಗ ನಡೀತಾ ಇದೆ ಎಷ್ಟೋ ಭೂಭಾಗದಲ್ಲಿ. ಎಷ್ಟೋ ಕಡೆ ನೋಡ್ತಾ ಇದ್ದೀವಿ ಜಾಸ್ತಿಯಾಗಿ ಧರ್ಮ ಯುದ್ಧ ನಡೀತಾ ಇರೋದೇ ಇಸ್ಲಾಮಿಕ್ ಮತ್ತೆ ಕ್ರೈಸ್ತ ಧರ್ಮದ ಮಧ್ಯೆ. ಎಲ್ಲಿ ನೋಡಿದ್ರು ಮುಸ್ಲಿಂ ಮತ್ತೆ ಕ್ರಿಶ್ಚಿಯನ್ಸ್ ಮಧ್ಯೆ ಯುದ್ಧ ಅನ್ನೋದು ನಡೀತಾ ಇದೆ. ಈಗ ನಡೀತಾ ಇರೋದು ಅಂಥದ್ದೇ ಒಂದು ಯುದ್ಧ ಅಂತಾನೆ ಕಾಣಿಸ್ತಾ ಇರೋದು. ಅದಕ್ಕೆ ಸಾಕ್ಷಿ ಅನ್ನೋಗಿ ಎಷ್ಟೆಷ್ಟೋ ದೇಶಗಳಲ್ಲಿ ಆ ದೇಶದ ಸೇಫ್ಟಿಗೋಸ್ಕರ ನಮ್ಮ ದೇಶದಿಂದ ಇವ್ರನ್ನ ಹೊರಗೆ ಕಳಿಸಿ ಅನ್ನೋ ಮಟ್ಟಕ್ಕೆ ಹೊರಟ್ಬಿಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಜಪಾನಲ್ಲೂ ಕೂಡ ರೀಸೆಂಟ್ ಆಗಿ ಮುಸ್ಲಿಮರನ್ನ ನಮ್ಮ ದೇಶದಿಂದ ಹೊರಗಡೆ ಕಳಿಸಿ ಅನ್ನೋ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೆ. ಯಾಕೆ? ಧರ್ಮ ಯುದ್ಧ, ಧರ್ಮಕ್ಕೋಸ್ಕರ ಪ್ರಾಣ ಕೊಡ್ತೀವಿ ಅನ್ನೋರು ಜಾಸ್ತಿ ಆಗ್ತಾ ಇದ್ದಾರೆ. ಅವರವರ ಧರ್ಮ ಅವರು ಫಾಲೋ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ರೆ ನೆಮ್ಮದಿಯಾಗಿರುತ್ತೆ ಪ್ರಪಂಚ ಅನ್ನೋದು. ಇಲ್ಲೇನಾಗ್ತಾ ಇದೆ, ನಮ್ಮ ಧರ್ಮನೇ ಹೆಚ್ಚು, ನಮ್ಮ ಧರ್ಮದ ಮುಂದೆ ಇನ್ಯಾವುದು ಧರ್ಮ ದೊಡ್ಡದಲ್ಲ, ನಮ್ಮ ಧರ್ಮಕ್ಕೆ ಎಲ್ಲಾನು ಮತಾಂತರ ಮಾಡಲೇಬೇಕು, ಇಲ್ಲ ಅಂದ್ರೆ ಅವರು ನಮ್ಮ ಸುತ್ತಮುತ್ತ ಬದುಕೋಗಿಲ್ಲ ಅಂತಾನೆ ಈಗ ಎಷ್ಟೆಷ್ಟೋ ಕಡೆ ಶುರುವಾಗಿದೆ ಇಂಥದ್ದು. ಅದಕ್ಕೋಸ್ಕರನೇ ಇವನ್ ಜಪಾನ್ ಅಲ್ಲಿ ಸೈಲೆಂಟ್ ಆಗಿರುವಂತ ದೇಶ, ಶಾಂತಿ ದೇಶ ಅಂತ ಕರಿತೀವಿ ಅಂತ ಜಪಾನಲ್ಲೂ ಕೂಡ ಬೇಡ ನಮ್ಮ ದೇಶಕ್ಕೆ ಮುಸ್ಲಿಮ್ಸ್ ಅನ್ನೋ ಲೆವೆಲ್ಗೆ ಹೋಗ್ತಾ ಇದ್ದಾನೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಯಾವ ಮಟ್ಟಕ್ಕೆ ಇಲ್ಲಿ ಧರ್ಮದ ಮೇಲೆ ಒಂದು ಪ್ರೆಷರ್ ಅನ್ನೋದಿದೆ. ದೇವರು ಹುಟ್ಟಿಸ್ಬೇಕಾಗಿದ್ರೆ ಇದೇ ಧರ್ಮದಲ್ಲಿ ಹುಟ್ಟಪ್ಪ, ಅದೇ ಧರ್ಮದಲ್ಲಿ ಹುಟ್ಟಪ್ಪ ಅಂತ ಯಾಕೆ ಹುಟ್ಟಿಸ್ತಾನೆ? ಎಲ್ಲ ನಾವು ಮಾಡ್ಕೊಂಡಿರೋದು ಅನ್ನೋದಕ್ಕಿಂತ ಇಲ್ಲಿ ಎಷ್ಟೆಷ್ಟೋ ಕಡೆ ಏನಾಗ್ತಾ ಇದೆ ಅನ್ನೋದಕ್ಕೆ ಒಂದು ಸಲ ಈ ವಿಡಿಯೋ ನೋಡಿ ಪ್ರೆಷರ್ ಯಾವ ತರ ಇದೆ ಅನ್ನೋದಕ್ಕೆ. We're done hiding. We're done being tortured and hurt and judged. This is the correct religion. This is the religion that all of humanity needs to be a part of, Islam. And we will not stop until it enters every home. So I want you to repeat after me. I want to hear it in every single district. It should tremble. Brooklyn should hear it. The Bronx should hear it. Queens should hear it. Say it as if the ummah depends on this, my brothers and sisters. La ilaha illallah. Muhammadur Rasulullah. There is no God worthy of worship except Allah, the God of Jesus, the God of Moses, the God of Abraham, and the God of the last and final prophet Muhammad sallallahu alayhi wa sallam. ಇವ್ರು ಹೇಳ್ತಾ ಇರೋದೆಲ್ಲ ಕೇಳಿದ್ರಲ್ಲ, ಇವನ್ ಮನೆ ಮನೆಗೆ ನುಗ್ಗಿ ನಾವು ಬದಲಾಯಿಸ್ತೀವಿ ಧರ್ಮನ ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಇವನ್ ಅಮೆರಿಕಾದಲ್ಲಿ ಇಂಥದ್ದೆಲ್ಲ ನಡೀತಾ ಇದೆ. ಅದಕ್ಕೋಸ್ಕರನೇ ಅವರು ಕೂಡ ದ್ವೇಷ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಧರ್ಮ ಗುರುಗಳಾದವರು ಅವ್ರವ್ರ ಧರ್ಮನ ಉಳಿಸ್ಲಿ ಬೆಳೆಸ್ಲಿ, ಆದ್ರೆ ಬೇರೆಯವ್ರನ್ನ ಪ್ರೆಷರ್ ಹಾಕಿ ನೀನ್ ಈ ಧರ್ಮನ ಫಾಲೋ ಮಾಡ್ಲೇಬೇಕು ಅಂತ ಯಾವತ್ತು ಹೋಗ್ತಾರೋ ಅವತ್ತು ನಾಶ ಆಗೋದಕ್ಕೆ ಶುರು ಆಗುತ್ತೆ ಪ್ರಪಂಚ ಅನ್ನೋದನ್ನೇ ಕಾಲಜ್ಞಾನಿಗಳು ತಿಳಿಸಿದ್ದು. ಅಂಥದ್ದು ಈಗ ಆಗ್ತಾ ಇದೆ. ಗುರುಗಳಾದವರು ದಾರಿ ತೋರಿಸ್ಬೇಕು. ಇಲ್ಲಿ ಗುರುಗಳಾದವರು ನಮ್ಮನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇಲ್ಲ. ಅವ್ರು ಹೇಳ್ತಾ ಇರೋದಕ್ಕೆ ಸರಿ ಅನ್ಕೊಂಡಿದ್ದಾರೆ ಬಿಡಿ ಕೆಲವೊಬ್ರು. ಇನ್ನ ಕೆಲವೊಬ್ರು ಇಲ್ಲ, ಅದು ಸರಿಯಾದ ದಾರಿ ಅಲ್ಲ, ಮನುಷ್ಯರ ರೀತಿ ನೋಡ್ಬೇಕು ಅಂತಾನೆ ನಮಗೆ ದೇವರು ಹೇಳಿರೋದು ಅಂತಾನೆ ಫಾಲೋ ಮಾಡ್ತಾ ಇದ್ದಾರೆ. ಕೆಲವೊಬ್ಬರ ಅನುಕೂಲಕ್ಕೋಸ್ಕರ ಅವರು ಜನರನ್ನ ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದ ನಮ್ಮ ವ್ಯವಸ್ಥೆ ಅನ್ನೋದೇ ಹಾಳಾಗ್ತಾ ಇದೆ. ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅನ್ನೋದಕ್ಕೆ ಎಷ್ಟೆಷ್ಟೋ ವಿಡಿಯೋಗಳಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ನೋಡಿ ನಮ್ಮ ದೇಶದಲ್ಲೂ ಇವನ್ ಯಾವ ತರ ಇದೆ ಅಂದ್ರೆ ಭಾರತ ಮಾತಾ ಬೇಡ, ನಮಗೆ ಬೇರೆ ಬೇಕು ಅನ್ನೋರು ಯಾವ ತರ ಇದ್ದಾರೆ ನೀವು ಒಂದ್ಸಲ ನೋಡಿ ಇದನ್ನ. भारत माता की जय मैं नहीं बोलूंगा, वो गलत है भाई साहब। नहीं बोलेंगे आपसे इतने उम्र में इतने बोलेंगे हम, क्या रहे क्यों बोलेंगे हम? क्यों नहीं बोलेंगे हम? क्यों नहीं बोलेंगे ना? फिलिस्तीन जिंदाबाद बोल देंगे, भारत माता की। हाँ बोल देंगे जरूर बोलेंगे। तो फिलिस्तीन ज्यादा अपना है या भारत? फिलिस्तीन पहले हमारा भाई, पहले फिलिस्तीन। हाँ भारत अपना नहीं है। क्यों नहीं है? बस भारत माता की जय मैं ಕೇಳಿದ್ರಲ್ಲ, ಭಾರತದಲ್ಲೇ ಇರ್ತಾರೆ ಆದ್ರೆ ಭಾರತ್ ಮಾತಾಗೆ ಜಯ ಅನ್ನಲ್ಲ. ಬೇಡ ಬಿಡಿ, ಭಾರತನ ದ್ವೇಷಿಸೋದು ಯಾಕೆ? ಆ ಮಣ್ಣಲ್ಲೇ ಇದೀವಿ, ಆ ಮಣ್ಣಲ್ಲೇ ಅನ್ನ ತಿಂತಾ ಇದೀವಿ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಗೊತ್ತಿದ್ರೂ ಅವ್ರಿಗೆ ತಲೆಗೆ ತುಂಬಿರೋ ವಿಷಯಗಳೇ ಇಂಪಾರ್ಟೆಂಟ್ ಆಗುತ್ತೆ. ಬೇಕು, ಎಲ್ಲ ಬೇಕು. ಎಲ್ಲದಕ್ಕಿಂತ ಮುಂಚೆ ಮೇನ್ ಆಗಿ ಮನುಷ್ಯತ್ವ ಅನ್ನೋದು ಮನುಷ್ಯರಲ್ಲಿ ಬೇಕು. ಅದೇ ಎಲ್ಲ ದೇವರುಗಳು ಹೇಳಿದ್ದು. ನಾವು ಈ ಕಡೆ ಜೀಸಸ್ ಅನ್ಬೋದು, ಅಲ್ಲ ಅನ್ಬೋದು, ಶಿವ ಅನ್ಬೋದು, ಎಲ್ಲರೂ ಒಂದೇ ಹೇಳಿದ್ದು ಮನುಷ್ಯತ್ವ. ಮನುಷ್ಯರು ಅರ್ಥ ಮಾಡ್ಕೊಳ್ಳಿ, ಅದನ್ನ ಮೀರಿದ್ದು ಇನ್ನೊಂದಿಲ್ಲ ಅಂತಾನೆ ಹೇಳಿದ್ರು. ಆದ್ರೆ ಇಲ್ಲಿ ಈ ರೀತಿ ಪ್ರೆಷರ್ ಆಗ್ತಾ ಇರೋದ್ರಿಂದ, ಈ ರೀತಿ ಫೋರ್ಸ್ ಮಾಡ್ತಾ ಇರೋದ್ರಿಂದ ಪ್ರಪಂಚ ಯಾವ ತರ ಆಗ್ತಾ ಇದೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಇವ್ರು ತೋರಿಸ್ತಾರೆ ನೋಡಿ. ಲಂಡನ್ ಅಂದ್ರೆ ಯಾವ ಮಟ್ಟಕ್ಕಿತ್ತು, ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ ಅಂತ ಇವ್ರು ತೋರಿಸ್ತಾ ಇರೋದು. ಈ ವಿಡಿಯೋ ಒಂದ್ಸಲ ನೋಡ್ಬಿಡಿ. Amazing journey. Today we're right here just behind one of the most iconic landmarks in the world, the Big Ben. All right, explorers, we've crossed over to the south bank of the River Thames. This view
absolutely legendary. That is the Palace of Westminster. All right, explorers, we've just made it to another historic gem in the heart of London. Welcome to Trafalgar Square. All right, explorers, no trip through London is complete without experiencing this, the London Underground, better known as the Tube. And now, explorers, we've arrived at one of the most iconic royal residences in the world. Just behind me, Buckingham Palace. All right, explorers, just a short walk from Tower Bridge and... ಇಲ್ಲಿ ಇವ್ರು ತೋರಿಸ್ತಾ ಇರೋದು ಏನು ಅಂದ್ರೆ ಕೆಲವೊಂದು ಎಡಿಟೆಡ್ ಇರುತ್ತೆ ಬಿಡಿ, 100% ಪರ್ಫೆಕ್ಟ್ ಆಗಿ ಹೇಳೋದಕ್ಕಾಗೋದಿಲ್ಲ. ಇಲ್ಲ ಆದ್ರೂ ಯಾವ ತರ ಇದ್ದಂತ ಪ್ರದೇಶಗಳು ಯಾವ ತರ ಬದಲಾಗಿದೆ ಹಿಂದೆ ಒಂದ್ಸಲ ನೋಡಿ ಅಂತ ತೋರಿಸ್ತಾ ಇದ್ದಾರೆ. ಈ ತರ ಇದ್ದಿದ್ದು ಈ ರೀತಿ ಬದಲಾಗ್ತಾ ಇದೆ. ಯಾಕೆ ಇದನ್ನೇ ಹೇಳ್ತಾ ಇರೋದು, ಒಂದು ಪ್ರೆಷರ್ ಬಿದ್ದಾಗ ಅಲ್ಲಿದ್ದಂತ ಜನಗಳು ಯಾವ ರೀತಿ ಬದಲಾಗ್ತಾರೆ, ನಮ್ಮದೇ ಎಲ್ಲ ಅಂತ ನಿಂತಾಗ ಯಾವ ರೀತಿ ವ್ಯವಸ್ಥೆ ಅನ್ನೋದು ಬದಲಾಗುತ್ತೆ. ಒಟ್ಟಿನಲ್ಲಿ ಇಲ್ಲಿ ಧರ್ಮಯುದ್ಧಕ್ಕೆ ಇದೆಲ್ಲ ನಾಂದಿ ಆಗ್ತಾ ಇದೆ. ಕಾಣಿಸ್ತಾ ಇರ್ಬೋದು, ಹಿಂದೆ ಸುಮ್ಮನೆ ಅವ್ರು ತೋರಿಸ್ತಾ ಇರ್ಬೋದು, ಕೆಲವಷ್ಟು ಎಡಿಟೆಡ್ ಇದೆ. ಆದ್ರೂ ಕೂಡ ಇಲ್ಲಿ ಒಂದು ಧರ್ಮ ಇನ್ನೊಂದು ಧರ್ಮನ ಅಪಪ್ರಚಾರ ಮಾಡೋದಕ್ಕೆ ಶುರು ಮಾಡುತ್ತೆ. ಅವಾಗ ಏನಾಗುತ್ತೆ, ಧರ್ಮಯುದ್ಧ ಅನ್ನೋದು ಕ್ರಿಯೇಟ್ ಆಗುತ್ತೆ. ಯಾವತ್ತು ಮನುಷ್ಯರು ಅವ್ರು ಬೆಳೆಯೋದಕ್ಕೋಸ್ಕರ, ಇಲ್ಲ ಅವ್ರಿಗೆ ಯಾರು ತಲೆಯಲ್ಲಿ ತುಂಬಿರ್ತಾರೆ ಅಂಥದನ್ನ ಬೆಳೆಸೋದಕ್ಕೋಸ್ಕರ ಏನ್ ಮಾಡ್ತಾರೆ, ಧರ್ಮ ಪ್ರಚಾರ ಮಾಡ್ತಾರೆ. ಅದ್ರ ಜೊತೆಗೆ ಬೇರೆ ಧರ್ಮದ ವಿರುದ್ಧ ಇವ್ರು ಈ ತರ, ಇವ್ರು ಹೀಗೆ, ಇವ್ರು ಹಾಗೆ ಅಂತ ಸ್ವಲ್ಪ ಉಪ್ಪು ಖಾರ ಹಾಕಿ ತಿಳಿಸೋ ಪ್ರಯತ್ನ ಮಾಡ್ತಾರೆ. ಆದ್ರಿಂದ ಏನಾಗುತ್ತೆ, ಆಟೋಮೆಟಿಕಲಿ ಆ ಧರ್ಮದ ಮೇಲೆ ದ್ವೇಷ ಅನ್ನೋದು ಶುರು ಆಗ್ತಾ ಹೋಗುತ್ತೆ. ಅಂಥದ್ದು ಈ ಮೀಡಿಯಾದಿಂದನೇ ಆಯ್ತೇನೋ. ಒಟ್ಟಿನಲ್ಲಿ ಈಗ ಈ ಮೀಡಿಯಾಗಳಿಂದಾನೇ ಧರ್ಮ ಯುದ್ಧಕ್ಕೆ ನಾಂದಿ ಅನ್ನೋದಾಗಿದೆ. ಅಂತ್ಯ ಯಾವ ಮಟ್ಟಕ್ಕೆ ಹೋಗುತ್ತೋ ಗೊತ್ತಿಲ್ಲ, ಅದು 3ನೇ ಮಹಾಯುದ್ಧಕ್ಕೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಬಟ್ ಆದ್ರೆ ಎಲ್ಲದಕ್ಕೂ ಕಾರಣ ನಮ್ಮ ಮೀಡಿಯಾನೇ, ಮಹಾಯುದ್ಧಗಳಿಗೂ ಮೀಡಿಯಾನೇ ಕಾರಣ ಆಗಬಹುದು. ಇದೆಲ್ಲ ನೋಡ್ತಾ ಇದ್ರೆ ಒಟ್ನಲ್ಲಿ ಒಂದು ಮೀಡಿಯಾದಿಂದ ಏನೇನಾಗ್ತಾ ಇದೆ. ಕಾಲಜ್ಞಾನಿಗಳು ಬರೆದಿದ್ದು ಸುಳ್ಳಲ್ಲ, ಧರ್ಮಯುದ್ಧ ನಡೆಯುತ್ತೆ ಅಂದಿದ್ರು, ಈಗ ನಡೆಯೋದಕ್ಕೆ ಹತ್ತತ್ರ ಡೇಟ್ಗಳು ಬರ್ತಾ ಇದೆ. ಎಲ್ಲಿ ನೋಡಿದ್ರು ಆ ಧರ್ಮ ಕಂಡ್ರಾಗಲ್ಲ, ಈ ಧರ್ಮ ಕಂಡ್ರಾಗಲ್ಲ, ಇನ್ನ ಮತಾಂತರ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಅಂಥದ್ದಿದ್ದಿದ್ರೆ ದೇವ್ರು ಅನ್ನೋನು ಭೂಮಿ ಮೇಲೆ ಒಂದೇ ಧರ್ಮ ಮಾಡಿರೋನು, ಎಲ್ಲರನ್ನೂ ಅದಕ್ಕೆ ತುಂಬಿರೋ. ಇಲ್ಲಿ ಏನಂದ್ರೆ ಒಂದೊಂದು ಧರ್ಮಗಳನ್ನ ನಾವು ಮಾಡ್ಕೊಂಡ್ವಿ. ಯಾಕೆ, ನಾವು ಬದುಕೋದಕ್ಕೆ ದಾರಿಗಳು ಬೇಕು. ಎಲ್ಲರೂ ಒಂದೇ ಕೆಲಸ ಮಾಡೋದಕ್ಕಾಗೋದಿಲ್ಲ ಅಂತಾನೆ ಧರ್ಮಗಳು ಉಟ್ಕೊಳ್ತು. ಆ ಧರ್ಮದವ್ರು ಈ ಕೆಲಸ ಮಾಡಬೇಕು ಅಂತ ಬಂತು ಹೊರತು ಇಲ್ಲೇನಾಯ್ತು, ಹೋಗ್ತಾ ಹೋಗ್ತಾ ಇದೇ ಹೆಚ್ಚು, ಇದೇ ಮೇಲು, ಇದು ಕೀಳು ಅನ್ನೋ ಲೆವೆಲ್ ಹೊರಟೋಯ್ತು. ಒಟ್ಟಿನಲ್ಲಿ ಅದೆಲ್ಲದರಿಂದ ಸಂಘರ್ಷಗಳು ಸೃಷ್ಟಿಯಾಯಿತು. ಕೊನೆಗೆ ಅಂತ್ಯ ಅನ್ನೋದು ಈ ರೀತಿ ಆಗುತ್ತೆ ಅನ್ನೋದನ್ನ ನೋಡೋದಕ್ಕೂ ಎಷ್ಟೋ ಜನ ಇರೋದಿಲ್ವೇನೋ ಅಂತ ಪರಿಸ್ಥಿತಿ ಮುಂದೆ ಬರಬಹುದು. ಆದಷ್ಟು ನಮ್ಮ ಸರೌಂಡಿಂಗ್ ಅಲ್ಲಿ ಒಳ್ಳೇದನ್ನ ಬೆಳೆಸ್ಕೊಳ್ಳೋಣ. ಧರ್ಮ ಬೇಕು, ಆದ್ರೆ ಧರ್ಮ ಮೀರಿದು ಒಂದಿದೆ, ಮನುಷ್ಯತ್ವ. ಆ ಮನುಷ್ಯತ್ವನ ಉಳಿಸ್ಕೊಂಡ್ರೆ ನಮ್ಮ ಸುತ್ತಮುತ್ತನೂ ಶಾಂತಿ ಇರುತ್ತೆ, ನೆಮ್ಮದಿಯಾಗಿರ್ತೀವಿ. ಯಾರೋ ಹೇಳಿದ್ರು, ಯಾರೋ ಈಗಂದ್ರು ಆಗಂದ್ರು ಅಂತ ಅದನ್ನೇ ಫಾಲೋ ಮಾಡ್ಕೊಂಡು ಹೋದ್ರೆ, ನಾವು ಯಾರೋ ಹೇಳಿದ್ರು ಪ್ರೆಷರ್ ಆಗ್ತಾ ಇದಾರೆ ನಮ್ಮನ್ನು, ಇದಕ್ಕೆ ಬನ್ನಿ, ಇದಕ್ಕೆ ಹೋದ್ರೆ ನಾವು ಒಳ್ಳೆ ಜೀವನ ನಡೆಸಬಹುದು, ಪುಣ್ಯ ಬರುತ್ತೆ, ಈಗೀಗೆಲ್ಲ ಹೇಳಿದ್ರು ಅಂತ ನಾವು ಅದಕ್ಕೆ ಹೋದ್ರೆ ನಮ್ಮ ಲೈಫ್ ಹಾಳಾಗುತ್ತೆ ಗ್ಯಾರಂಟಿ. ಈ ಥರದ ವಿಶೇಷ ವಿಷಯಗಳು ನಡೀತಾ ಇದೆ. ಆದಷ್ಟು ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋಣ. ಒಳ್ಳೆ ದಾರಿ ಯಾವುದು, ಒಳ್ಳೆ ವ್ಯವಸ್ಥೆನ ಕಟ್ಕೊಳ್ಳೋಣ. ಮುಂದೆ ಪ್ರಕೃತಿ ಇನ್ನ ಮೇಜರ್ ಬದಲಾವಣೆಗಳು ಮಾಡ್ಕೊಳ್ಳುತ್ತೆ. ಅದನ್ನ ಎದುರಿಸ್ಬೇಕು ಅಂದ್ರೆ ಧರ್ಮ ಬಂದು ಕಾಪಾಡೋದಿಲ್ಲ, ಮನುಷ್ಯರೇ ಬಂದು ಕಾಪಾಡ್ಕೋಬೇಕು. ನಮ್ಮನ್ನ ನಾವೇ ಕಾಪಾಡ್ಕೋಬೇಕು. ಅದನ್ನು ಬಿಟ್ಟು ನಾನು ಹಿಂದೂ ಮುಸ್ಲಿಮರನ್ನ ಕಾಪಾಡೋದಿಲ್ಲ, ಮುಸ್ಲಿಮರು ನಾನು ಕ್ರಿಶ್ಚಿಯನ್ನ ಕಾಪಾಡೋದಿಲ್ಲ, ಕ್ರಿಶ್ಚಿಯನ್ಸು ನಾನು ಹಿಂದೂನ ಕಾಪಾಡೋದಿಲ್ಲ ಅಂತ ನಿಂತ್ಕೊಂಡ್ರೆ ಭೂಮಿ ಮೇಲೆ ಇವನ್ ಒಬ್ರು ಕೂಡ ಉಳಿಯೋದಿಲ್ಲ. ಅಂಥದ್ದಕ್ಕೆ ಯಾರು ಕೂಡ ಹೋಗ್ಬೇಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ. ಮೇಜರ್ ಆಗಿ ಎಂಥದ್ದೇ ಬಂದ್ರು ಧರ್ಮನ ಆಚರಣೆ ಮಾಡೋಣ. ಯಾರನ್ನೂ ಕೂಡ ಫೋರ್ಸ್ ಮಾಡೋದು ಬೇಡ, ಪ್ರೆಷರ್ ಮಾಡೋದು ಬೇಡ. ನಮ್ಮ ಧರ್ಮ ನಾವು ಫಾಲೋ ಮಾಡ್ಕೊಳ್ಳೋಣ. ಆದ್ರೆ ಆಚೆ ಬಂದಾಗ, ಸೊಸೈಟಿ ಅಂತ ಬಂದಾಗ, ಸಮಾಜ ಅಂತ ಬಂದಾಗ, ವ್ಯವಸ್ಥೆ ಏನಿದೆ ಎಲ್ಲರಿಗೂ ಒಂದು, ಅದನ್ನ ಫಾಲೋ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದು. ಅದು ಒಬ್ರನ್ನೊಬ್ರು ಕಾಪಾಡ್ತಾ ಹೋಗುತ್ತೆ. ಮುಂದಿನ ಫ್ಯೂಚರ್ಗೆ ಮನುಷ್ಯತ್ವ ಒಂದು ಮನುಷ್ಯನ ಕಾಪಾಡುತ್ತೆ. ಧರ್ಮ ಅಂತ ಹೋದ್ರೆ ಅದು ಕೊನೆ ಆಗುತ್ತೆ. ಅಷ್ಟು ಮಾತ್ರ ಅರ್ಥ ಮಾಡ್ಕೊಳ್ಳಿ. ಇನ್ನ ಬೇರೆ ಬೇರೆ ವಿಷಯಗಳನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬೈ.